ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ವಿಡಿಯೋ ಮಾಡ್ತಿರೋ ಪರ್ಪಸ್ ಏನಪ್ಪ ಅಂದರೆ, ನನ್ನ ಮ್ಯಾಗ್ವಿಲ್ ಏನಿದೆಯಲ್ಲ ಸ್ವಲ್ಪ ಬೆಂಡ್ ಆಗಿದೆ. ಕಲಬುರ್ಗಿಗೆ ಹೋಗ್ತಾ ಇದ್ದೀನಿ ಇವಾಗ ಮ್ಯಾಗ್ವಿಲ್ ರಿಪೇರ್ ಮಾಡೋಕ್ಕೆ. ಕಲಬುರ್ಗಿಯಲ್ಲಿ ಮಾಡ್ಸೋಕ್ಕೆ ತುಂಬ ಭಯ ಆಗ್ತಿದೆ. ಬಟ್ ನೋಡೋಣ ಗುರು, ಬೇರೆ ಆಪ್ಷನ್ ಇಲ್ಲ ಇವಾಗ ನಮ್ಮ ಹತ್ರ. ಓಕೆನಾ? ಟ್ರೈ ಮಾಡಿದೆ 160. ಮತ್ತೆ ನಾನು ಸ್ಟಾರ್ಟಿಂಗ್ ಬೈಕ್ ತೊಗೊಂಡಾಗ 160 ರೀಚ್ ಮಾಡಿದೆ. ಆವಾಗ ಗೋಪ್ರೋ ಏನೂ ವೀಡಿಯೋ ಮಾಡ್ತಿರ್ಲಿಲ್ಲ. ಆವಾಗ 160 ರೀಚ್ ಮಾಡಿದ್ದೆ. ಬಟ್ ನಡುವೆ ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ, 160 ರೀಚ್ ಮಾಡೋಕ್ಕಾಗಲೇ ಇಲ್ಲ. ಹಿಂದಿನ ವೀಡಿಯೋಗಳನ್ನೆಲ್ಲ ನೋಡ್ಬೋದು, ಎಷ್ಟೋ ಟ್ರೈ ಮಾಡಿದ್ದೀನಿ ಬೇಕಾದಷ್ಟು. ನಾನು ಟಾಪ್ ಆ್ಯಂಡ್ ಟೆಸ್ಟ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಸುಮ್ಮನೆ ಹಂಗೆ ಕ್ಯಾಶುವಲಾಗಿ ಹೋಗ್ತಾ ಇದ್ದೀನಿ. 160 ರೀಚ್ ಆಗ್ತಿರೋ ನಾನೇ ಗಾಬರಿ ಆಗಿದೆ. ಎಷ್ಟೋ ಟ್ರೈ ಮಾಡಿದಾಗ ಆಗಲಿಲ್ಲ. ಇವತ್ತು ಹೆಂಗರು ಆಯಿತು ಅಂತ ಇನ್ನೂ ಓಡಿಸ್ಬೋದಿತ್ತು ನಾನು. ಯಾವನೋ ಅಡ್ಡ ಬಂದ್ಬಿಟ್ಟ ಗುರು, ಇನ್ನೂ ಹೆಚ್ಚಿಗೆ ಹೋಗ್ತಾ ಇದ್ದೆ. ಮ್ಯಾಗ್ವಿಲು ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ. ತುಂಬ ಕೇರ್ಫುಲ್ಲಾಗಿ ಹೋಗ್ಬಿಟ್ಟು ನಾನು ಇವಾಗ. ಆ್ಯಕ್ಚುಲಿ ಯಾವಾಗಾಯಿತು ಅಂತ ಗೊತ್ತಿಲ್ಲ. ಬಟ್ ಹೈ ಸ್ಪೀಡಲ್ಲಿದ್ದಾಗ ಈ ಡೌನ್ ಹಂಪ್ಸ್ ಇರುತ್ತಲ್ಲ, ಅಲ್ಲೇ ಆಗಿರ್ಬೋದು. ನನಗೆ ಗೊತ್ತೇ ಆಗಿಲ್ಲ ಇದು ಯಾವಾಗ ಆಯ್ತು ಈ ಥರ ಅಂತ. ಮತ್ತೆ ಗ್ಯಾಸ್ ಕಮ್ಮಿ ಆಗ್ತಿತ್ತು ರೇರ್ ವೀಲಲ್ಲಿ. ನೋಡ್ತೀನಿ ಹಿಂಗೆ ಏನಕ್ಕೆ ಈ ಥರ ಆಗಿದೆ ಅಂತ ನೋಡ್ತೀನಿ. ಮ್ಯಾಗ್ವಿಲು ಲೈಟಾಗಿ ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ. ಸ್ವಲ್ಪ ಕೇರ್ಫುಲ್ಲಾಗಿ ಹೋಗೋದೇ ಒಳ್ಳೆಯದು ಇವಾಗ. ಅಂದರೆ ಮ್ಯಾಗ್ವಿಲ್ ಮೊದಲೇ ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ. ಸ್ವಲ್ಪ ಕಲಬುರ್ಗಿ ಹೋಗಿ ರಿಪೇರ್ ಮಾಡೋ ತನಕ ಆರಾಮಾಗಿ ಹೋಗೋಣ. ಆಮೇಲೆ ಮತ್ತೆ ಇದ್ದಿದ್ದಂಗೆ ಹೋಗೋದೆ. ಗುರು 163 ತನಕ ಒಂದೇ. ಏನಾಗಿದೆ ಇವತ್ತು ಬೈಕ್ಗೆ ಈ ಥರ ಟಾಪ್ ಸ್ಪೀಡ್ ಟಚ್ ಮಾಡ್ತಾ ಇದೆಯಲ್ಲಪ್ಪ. ನನಗೆ ನಂಬೋಕ್ಕಾಗ್ತಿಲ್ಲ. ಒನ್ 164 ತನಕ ಹೋಯ್ತಲ್ಲಪ್ಪ. ಏನು ಎಷ್ಟೊಂದು ಟ್ರೈ ಮಾಡಿದ್ದೆ ಆವಾಗ. ಬರಲಿ 160 ತನಕ ರೀಚ್ ಆದರೂ ಆಗಲಿ ಅಂತ ಎಷ್ಟೊಂದು ಟ್ರೈ ಮಾಡಿದ್ದೆ. ಕ್ಯಾಶುವಲಿ ಹೋಗ್ತಾ ಇದ್ದೀನಿ. 164ವರೆಗೂ ರೀಚ್ ಆಗಿದೆ. ಮ್ಯಾಗ್ವಿಲ್ ರಿಪೇರ್ ಆಗಲಿ, ನೆಕ್ಸ್ಟ್ ಮಾಡೋಣ. ಮತ್ತೆ ಬರೋವಾಗ ವಿಡಿಯೋ ಮಾಡೋಣ. ಗಾಡಿಗೆ ಒಂದು 2 ವಾರ ರೆಸ್ಟ್ ಸಿಕ್ಕಿದೆ ಸಖತ್ತಾಗಿ. ಅದಕ್ಕೆ ಈ ಥರ ಓಡ್ತಿದ್ಯೋ ಏನೋ ಗೊತ್ತಿಲ್ಲ. ಬಟ್ ಮ್ಯಾಗ್ವಿಲ್ ಬೆಂಡ್ ಆಗಿದ್ದಾಗಿಂದ ಜಾಸ್ತಿ ಓಡ್ತಾ ಇಲ್ಲ ಈ ಬೈಕ್ನ. ಮನೇಲೆ ಹಾಕ್ಬಿಟ್ಟಿದ್ದೀನಿ. ಸುಮ್ಮನೆ ರಿಸ್ಕೇ ಬೇಡ, ಎಲ್ಲಿವರೆಗೂ ಮಾಡ್ತೀನೋ ಅಲ್ಲಿ ತನಕ ಜಾಸ್ತಿ ಎಲ್ಲಿಗೂ ತಿರುಗಾಡೋದು ಬೇಡ ಅಂತ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ ಮ್ಯಾಗ್ವಿಲ್ ಎಲ್ಲಿ ಬೆಂಡ್ ಆಗಿದೆ ಅಂತ ನೋಡ್ಕೊಂಬಿಡಿ. ಏನಾ ಮ್ಯಾಗ್ವಿಲ್ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಯಾವ ಥರ ಬೆಂಡ್ ಆಗಿದೆ ನೋಡಿ. ಸ್ವಲ್ಪ ಲೈಟಾಗಿ ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಇದ್ರಿಗೋಸ್ಕರನೇ ಗ್ಯಾಸ್ ಲೀಕ್ ಆಗ್ತಾಯಿತ್ತು ಆವಾಗವಾಗ. ಮತ್ತೆ ಆಗ್ತಿತ್ತು. ಏನಕ್ಕೆ ಈ ಥರ ಆಗಿದೆ ಅಂತ ನೋಡ್ತಾ ಇದ್ದೆ. ಆವಾಗ ಗೊತ್ತಾಯಿತು. ಪಂಚರ್ ಅಂಗಡಿ ಹೇಳ್ಬಿಟ್ಟ ಸ್ವಲ್ಪ ಮ್ಯಾಗ್ವಿಲ್ ಬೆಂಡ್ ಆಗಿದೆ ನೋಡೋಣ. ಈ ಸೈಡ್ ನೋಡಿದ್ರೆ ಮತ್ತೆ ಈ ಸೈಡ್ ಇಲ್ಲಿ ಸ್ವಲ್ಪ ಇದೆ ನೋಡಿ. ಇಷ್ಟೇ ಪ್ರಾಬ್ಲಮ್ಮು. ಸುಮ್ಮನೆ ಇವಾಗಲೇ ಸಣ್ಣ ಪ್ರಾಬ್ಲಮ್ ಇದೆ, ಏನೂ ಆಗಿಲ್ಲ ಇನ್ನೂ. ಅಷ್ಟೇ ಕೇರ್ಲೆಸ್ ಆಗಿ ಮಾಡಿಬಿಟ್ಬಿಟ್ರೆ ಏನೂ ಆಗಲ್ಲ ಅಂತ. ಆಮೇಲೆ ಏನಾದರೂ ಮ್ಯಾಗ್ವಿಲ್ ಸಿಕ್ಕಾಪಟ್ಟೆ ಬೆಂಡ್ ಆಗಿಬಿಟ್ರೆ ತುಂಬ ಕಷ್ಟ ಗುರು. ಇದ್ರ ಮ್ಯಾಗ್ವಿಲ್ ರೇಟ್ ಕೇಳಿದ್ರೆ ಹುಚ್ಚಾಗ್ಬಿಡ್ತಾರೆ. ಆಮೇಲೆ ಅದು ವಿತ್ತು ಮ್ಯಾಗ್ವಿಲ್ ಬೆಂಡ್ ಆಗಿರೋ ಪ್ರಾಬ್ಲಮ್ ಇಟ್ಕೊಂಡು 164 ರೀಚ್ ಮಾಡಿದ್ರು. ಏನೋ 165 166 ಗುರು, ಏನಿದು? ನನಗೆ ನಂಬಕ್ಕಾಗ್ತಿಲ್ವಲ್ಲಪ್ಪ ಇದು. ಒಂದಾದ ನಂತರ ಒಂದು ಬ್ರೇಕ್ ಆಗ್ತದೆ. ಆಗಲೇ 164 ಅಂದಿದ್ದೆ, ಇವಾಗ 165 ಹೋಗ್ಬಿಟ್ಟು 166ವರೆಗೂ ಬಂದಿದ್ದೀನಿ. ನನಗೆ ನಂಬಕ್ಕಾಗ್ತಿಲ್ವಲ್ಲಪ್ಪ.
ಯಾವ ಥರ ಬಂದಿದ್ದೀನಿ. ಬಂದ್ಬಿಡು ಮೈಮೇಲೆ ಬಂದ್ಬಿಡು. ಯಾವ ಇವೆಲ್ಲ ಹೆಂಗೆ ಹೋಗ್ತಾರೆ ಏನು? ನಾನು ಹೋಗ್ಬೇಕಾದ್ರೆ ನಾನೇನಾದರೂ ಯಾರನ್ನಾದ್ರೂ ಓವರ್ಟೇಕ್ ಮಾಡ್ಬೇಕಾದ್ರೆ ಹಿಂದ್ಗಡೆ ಯಾರಾದರೂ ಅವ್ರ ಇಲ್ವ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ಓವರ್ಟೇಕ್ ಮಾಡಕ್ಕೆ ಹೋಗ್ತೀನಿ. ಈ ಥರ ಎಲ್ಲ ನೋಡದೆ ಹೋಗ್ತಾರೆ. ಏನು ಯಾರಾದರೂ ಸುಮ್ಮನೆ ಓಡ್ತಾ ಇದ್ರಿ ಹೆಂಗು ಅಂತ ಯೂಟ್ಯೂಬಲ್ಲಿ ಎಷ್ಟೋ ಸರ್ಚ್ ಮಾಡಿ ನೋಡಿದ್ದೀನಿ. ಓಕೆನಾ? ಯಾರು ಇನ್ನೂವರೆಗೂ 160 ರೀಚ್ ಮಾಡಿ ಮೇಲ್ಗಡೆ ಹೋಗಿ 160 ರೀಚ್ ಮಾಡೋದೇ ತುಂಬ ರೇರು. ನೀವು ಬೇಕಾದರೆ ಪೂರ್ತಿ ಯೂಟ್ಯೂಬಲ್ಲಿ ಹುಡುಕ್ ನೋಡಿ, ಇನ್ನೂ ಯಾವನ್ನೂ ಓಡಿಸಿಲ್ಲ ಈ ಬೈಕ್ ಮೇಲೆ. ಈ ಬೈಕ್ ಮೇಲೆ ಈ ಥರ ಆಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಹೆಂಗಂದ್ರೆ ಥ್ರಾಟಲ್ ಮೇಲೆ ಕೈ ಇಟ್ಟಿದ ನಂತರ ಮನ್ಸು ನಾನು ಬೇರೆನೇ ಆಗ್ಬಿಡ್ತೀನಿ ಮನುಷ್ಯನೇ. ಈ ಬೈಕ್ ಮೇಲೆ ಈಗ ಮಾಡ್ತಾ ಇದ್ದೀನಿ. ಇನ್ನೂ ನಮ್ಮ ಡ್ರೀಮ್ ಬೈಕ್ ನಮ್ಮ ಕೈಲಿ ಬಂದ್ಬಿಟ್ರೆ ಹೆಂಗೆ ಓಡಿಸಲ್ಲ. ಮಟ್ಟಿಗೆ ಮಾಡ್ತಾರೆ, ಮ್ಯಾಕ್ಡಿಲೇನೂ ರಿಪೇರ್ ಮಾಡ್ಬೋದು, ಮತ್ತು ಹೇಗಿತ್ತು ಆ ಥರ ಮಾಡ್ಬೋದು. ಬಟ್ ಆಮೇಲೆ ಏನು ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾರೋ ಇಲ್ವೋ ಅನ್ನೋದು ಒಂದೇ ಡೌಟ್ ನನಗೆ. ಇಲ್ಲಿ ಫಿನಿಶಿಂಗ್ ಕೊಡೋಕ್ಕಾಗುತ್ತೋ ಇಲ್ವೋ ಈ ಥರ ಪೇಂಟು ಕಲರು. ಹೆಂಗೆ ಇದ್ದಂಗೆ ಹೋಗೋಣ ಗುರು. ಇವಾಗ ಇಷ್ಟು ಚಿಕ್ಕ ಪ್ರಾಬ್ಲಮ್ ಇಟ್ಕೊಂಡು ಅಲ್ಲಿ ತನಕ ಅಂತೂ ಹೋಗೋಕ್ಕಾಗಲ್ಲ. ನೋಡೋಣ ಯಾವ ಥರ ಇರುತ್ತೆ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋಣ.